ಹಸ್ಬೆಂಡು ಅವತ್ತು ಅಣ್ಣನ ಫೋನಲ್ಲಿ ಫೋನ್ ಬಂದಾಗ ಇದೇ ನಂಬರ್ ಬಂದಿದ್ದು, ಬರ್ದಿದ್ದೇನೆ ನೋಡಿ. ಓ, ಫೋನ್ ನಂಬರ್ ಇಟ್ಕೊಂಡು ಏನು ಮಾಡೋದು? ಇವಾಗ ಯಾರಾದರೂ ಒಬ್ರು ಅವ್ರ ಅಡ್ರೆಸ್ ಹಿಂಗೆ ಕಂಡಿರೋದು ಅಂತ ಒಂದು ಉಪಾಯ ಕೊಡಿ. ತುಂಬಾ ಸುಲಭ ಅಕ್ಕ. ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಬರ್ತೀನಿ ಅಂತ ಕೇಳಿದ್ರೆ ಆಯ್ತು. ಅಕ್ಕ ತಮ್ಮ ಸರಿಯಾಗಿದ್ದೀರಾ. ಲೋ ದಡ್ಡ, ನೋಡ್ಕೊಂಡು ಮಾತಾಡೋ. ಆ ಹುಡ್ಗಿಗೆ ಫೋನ್ ಮಾಡಿ ನಿಮ್ಮ ಮನೆಯಲ್ಲಿದೆ ಅಂತ ಕೇಳಿದ ತಕ್ಷಣ ಹೇಳ್ಬಿಡ್ತಾಳ? ಹೌದಲ್ವಾ? ಯಾರ್ಯಾರ ಮುಂದೆನೋ ನನ್ನ ಮರ್ಯಾದೆ ತೆಗಿತಿಯಲ್ವೇನೋ. ಇಷ್ಟ ದಿನ ನೀನ್ ಜಾಣ ಅನ್ಕೊಂಡಿದ್ದೆ, ಇವತ್ ಗೊತ್ತಾಯ್ತು ಜಾಣ್ ಪೆದ್ದ ಅಂತ. ಸಾರಿ ಅಕ್ಕ. ಇನ್ ಮುಂದೆ ಆದ್ರೂ ಇಂಥವ್ರ ಮುಂದೆ ಮರ್ಯಾದೆ ಉಳಿಸ್ತೀನಕ್ಕ. ಏನ್ರಿ, ನಿಮ್ಮ ತಮ್ಮನ ಮುಂದೆ ಬೇಕು ಬೇಕು ಅಂತ ನನ್ನ ಮರ್ಯಾದೆ ತೆಗಿತಾ ಇದ್ದೀರಾ? ಅಯ್ಯೋ, ನೀವ್ಯಾಕೆ ಹಂಗ ಅನ್ಕೊಡ್ತೀರಾ ಹಸ್ಬೆಂಡು? ನಿಮ್ ಮರ್ಯಾದೆ ತೆಗಿಯೋ ಕೆಲ್ಸ ನಾನೇನ್ ಮಾಡ್ದೆ? ಮತ್ತೆ ಸುಬ್ಬು ಮುಂದೆ ಯಾರ್ಯಾರ ಮುಂದೆನೋ ಮರ್ಯಾದೆ ತೆಗಿಬಿಡ, ಇಂಥವ್ರ ಮುಂದೆ ಮರ್ಯಾದೆ ಉಳಿಸು ಅಂತ ಹೇಳ್ತಾ ಇದ್ದೀರಾ? ಸರಿನಾ ಅದು? ಏನೋ ಬಾಯಿ ಮಾತಿಗಂದೆ. ಅಷ್ಟಕ್ಕೂ ಇವತ್ತಲ್ಲ ನಾಳೆ ನೀವ್ ನನ್ನಿಂದ ದೂರ ಹೋಗೋರೆ ಅಲ್ವಾ? ಅವಾಗ ನೀವ್ಯಾರೋ ನಾನು ಯಾರೋ ತಾನೆ. ಅಕ್ಕ, ನೀನು ಬಾವ ದೂರ ಆಗ್ತಿದ್ದೀರಾ? ದೂರ ಅಂದ್ರೆ ಒಂದ್ ಸ್ವಲ್ಪ ದಿನಕ್ಕಷ್ಟೇ. ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ. ಹೌದಾ? ನಾನೇನೋ ನಿಜವಾಗ್ಲೂ ದೂರ ಆಗ್ತಿದ್ದೀರಾ ಅನ್ಕೊಂಡೆ. ಇವಾಗೇನೋ ಡಿವೋರ್ಸ್ ಎಲ್ಲ ತಗೋತಾರಲ್ಲ, ಆತರ ತಗೋತಿದ್ದೀರಾ ಅನ್ಕೊಂಡೆ. ಮುಂದೆ ಆಗ್ಬೇಕಿರೋದ್ ಬಗ್ಗೆ ಇವಾಗ್ಲೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಏನಾಗುತ್ತೋ ನೋಡೋಣ ಅಲ್ವಾ ಹಸ್ಬೆಂಡು? ಸರಿ, ಅದ್ ಬಿಡಿ. ಈಗ ಹುಡುಗಿ ಅಡ್ರೆಸ್ ಹೆಂಗ್ ಕಂಡಿಡಿಯೋದು? ಅಕ್ಕ, ಒಂದ್ ಐಡಿಯಾ ಹೇಳೋ. ಇವಾಗ ಎಲ್ಲಾ ಹುಡುಗಿರು ಏನೇನೋ ತಗೋತಿದಾರೆ ಆನ್ಲೈನ್ ಅಲ್ಲಿ. ನಾವು ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಪಾರ್ಸಲ್ ಬಂದಿದೆ, ನಿಮ್ ಅಡ್ರೆಸ್ ಹೇಳ್ತೀರಾ ಅಂತ ಕೇಳಿದ್ರೆ ಸಕ್ಕತ್ತಾಗಿದೆ ಐಡಿಯಾ. ಹೆಂಗಿದೆ ಹಸ್ಬೆಂಡು? ಚೆನ್ನಾಗಿದೆ, ಮಾಡ್ಬೋದು. ಆದರೆ ಹುಡುಗಿ ಅಷ್ಟು ಈಸಿಯಾಗಿ ಅಡ್ರೆಸ್ ಹೇಳುತ್ತಾ? ಪ್ರಯತ್ನ ಮಾಡಿ ನೋಡೋಣ. ತಗೊಳ್ಳಿ, ಫೋನ್ ಮಾಡಿ ಪಾರ್ಸಲ್ ಕೊಡೋ ಹುಡುಗನ ತರ ಮಾತಾಡಿ. ನಂಗದೆಲ್ಲ ಬರಲ್ಲ ರೀ. ಅಯ್ಯೋ, ಅಲ್ಲ, ಅರ್ಚನಾ ಮೊದಲು ಈ ಮನೆಯಿಂದ ಹೊರಗೋದ್ಲು. ಎಲ್ಲಿಗೆ ಅಂದರೆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂದ್ಲು. ಯಾವ ಫ್ರೆಂಡೋ ಏನೋ, ಯಾರಿಗೆ ಗೊತ್ತು. ಆಮೇಲೆ ಸೌಂದರ್ಯನೂ ಹೋದ್ಲು. ಎಲ್ಲಿಗಮ್ಮ ಅಂದರೆ ಕಣ್ಗುಡ್ಡೆ ಕಿತ್ತೋಗೋ ಥರ ನೋಡ್ತಾಳೆ. ಅಲ್ಲ, ಅರ್ಚನಾ ಹೋದ ಕೂಡಲೇ ಸೌಂದರ್ಯನೂ ಹೋದ್ಲು. ಇಷ್ಟೊತ್ತಾದರೂ ಬಂದಿಲ್ಲ. ಮನೆ ಹಳಿ ದೀಪ ಮನೆಯಲ್ಲೂ ಇಲ್ಲ. ಇಲ್ಲ ಅಂದಿದ್ರೆ ಅವಳ ಬಗ್ಗೆ ಏನಾದರೂ ಚಾಡಿ ಹೇಳಿ ಹಾಕೊಡ್ಬೋದಾಗಿತ್ತು. ಇಳಿಯೋ. ಅಕ್ಕ, ಅವಳು ಹೇಳಿದ್ ಸುಬ್ರಾಯರ್ ತೋಟ ತಾನೆ? ಹೌದು. ಇದು ಸುಬ್ರಾಯರ್ ತೋಟ ಅಲ್ಲ, ಕೃಷ್ಣಪ್ಪನ್ ತೋಟ. ಸುಬ್ರಾಯರ್ ತೋಟ ಇನ್ನ ಮುಂದೆ ಇದೆ ನೋಡಿ. ಹೌದಾ? ಸರಿ, ಬಾ. ಹಾ, ನಾನೇ ಸೌಂದರ್ಯನ ಕಾಲ್ ಮಾಡಿ ಎಲ್ಲಿದೀಯಾ, ಏನು ಮಾಡ್ತಿದೆ, ಯಾವಾಗ ಬರ್ತೀಯ ಅಂತ ಕೇಳ್ತೀನಿ. ಇವ್ರಿಗಂತೂ ಮಾಡಕ್ ಬೇರೆ ಕೆಲಸನೇ ಇಲ್ಲ. ಅರೆ, ನನ್ನ ಫೋನ್ ಕಾಲೇ ಕಟ್ ಮಾಡ್ತೀಯಳಂದ್ರೆ ನಿಜವಾಗ್ಲೂ ನನ್ನ ಕಾಲೇ ಕಟ್ ಮಾಡ್ದಾಗಾಯ್ತು. ಬಿಡಲ್ಲ, ಮತ್ತೆ ಮಾಡ್ತೀನಿ. ಚಿಕ್ಕತೆ, ಫೋನ್ ಕಟ್ ಮಾಡಿದ್ರೆ ಬ್ಯುಸಿ ಇದೀನಿ ಅಂತ ಅರ್ಥ. ಮತ್ತೆ ನಾನೇ ಫೋನ್ ಮಾಡ್ತೀನಿ, ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದೀರಾ ಅಂತ ಅರ್ಜೆಂಟ್ ಏನಿದೆ? ಅದು ಒಬ್ಳೇ ಇದ್ದು ಮನೇಲಿ ಬೇಜಾರಾಗ್ತಿತ್ತಮ್ಮ. ಎಲ್ಲಿದೀಯಾ, ಯಾವಾಗ ಬರ್ತೀಯ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ನನ್ನ ರೂಮ್ ಹೋಗಿ ಅಲ್ಲಿ ಯಾವ್ದಾದ್ರು ಗೊಂಬೆ ಇಟ್ಕೊಂಡು ನನ್ನ ಜೊತೆ ಮಾತಾಡ್ದಾಗೆ ಮಾತಾಡ್ತಾ ಇರಿ. ಮತ್ತೆ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಈ ಮನೆಯಲ್ಲಿ ನನಗೆ ಕಂಡ್ರೆ ಯಾರಿಗೂ ಪ್ರೀತಿನೇ ಇಲ್ಲ. ಇರ್ಲಿ, ನನಗೂ ಕಾಲ ಬರುತ್ತೆ, ಆಗ ಎಲ್ಲರೂ ನನ್ನ ಕಾಲಡೆ ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ಹಾ, ನೀವೇನು ತೊಗೊಳ್ತೀರಾ? ವಿಷಯ ಕೊಡಿ. ಏನು ಮೇಡಮ್ ನೀವು ಈ ಥರ ಕೇಳ್ತೀರಾ?
ಅದೆಲ್ಲ ಇಲ್ಲಿ ಸಿಗಲ್ಲ ಮೇಡಮ್. ನಿಮ್ಮ ಬಾಯ್ ಫ್ರೆಂಡ್ ನೋಡಿದ್ರೆ ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ, ಹಾಗೆಲ್ಲ ಹೊಡಿಬೇಡಿ ಮೇಡಮ್. ಅದನ್ನೆಲ್ಲ ಕೇಳಕ್ ನೀವ್ಯಾರು? ಅವ್ನು ಒಳ್ಳೆಯವನು ಅಂತ ನನಗೆ ಗೊತ್ತು, ಅದಕ್ಕೆ ಲವ್ ಮಾಡಿದ್ದು. ಸಾರಿ, ನೀವು ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಆರ್ಡರ್ ಮಾಡ್ತೀನಿ. ಆಯಿತು ಸರ್. ಹಾಗೆ ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇದ್ದರೂ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಸರ್. ಲವರ್ಸ್ ಆಗಿ ಬಂದವರೆಲ್ಲ ಕಾಂಪ್ರಮೈಸ್ ಆಗಿ ಹೋಗಿದ್ದಾರೆ ಹೊರತು ದುಶ್ಮನ್ಗಳಾಗಿ ಹೋಗಿಲ್ಲ ಸರ್. ಈ ಹೋಟ್ಲು ಮಾತ್ರನೇ ಹಂಗೆ ಸರ್. ವೆರಿ ಸಾರಿ, ಆಮೇಲೆ ಬನ್ನಿ ಆಯ್ತಾ? ಆಯಿತು ಸರ್.